ಸಾಕ್ಷಿನೇ ಅಣ್ಣ ಅಂತ ಒಪ್ಕೊಂಡ್ಮೇಲೆ ನೀನ್ ಏನೋ ಹೇಳೋದು? ನಾನು ಅವಳ ಜೊತೆ ಬೆಳ್ದಿ ತಿನ್ಕೊಳ್ಳೋ, ಯಾವತ್ತೋ ಬಂದು ಅಣ್ಣ ಅನ್ಬಿಟ್ರೆ ಸಂಬಂಧಗಳು ಬೆಸೆಯಲ್ಲ. ಸಂಬಂಧದ ನಂಟಿರ್ಬೇಕು. ಆ ಲೆಕ್ಕಕ್ಕೆ ಸಾಕ್ಷಿಗೆ ನೀನ್ ಏನು ಅಲ್ಲ. ಇವರು ಏನು ಅಲ್ಲ. ನನ್ನನ್ನೇ ಸ್ವಂತ ತಂಗಿಗಿಂತ ಹೆಚ್ಚಾಗಿ ಪ್ರೀತಿಸ್ತೀಯಾ? ಆರ್ಯನ ತಮ್ಮನಾಗ ಒಪ್ಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮು? ಏನ್ ಪ್ರಾಬ್ಲಮ್ ಅಂದ್ರೆ ಅವನು ಹೊರಗಿನವನು, ಅವರಪ್ಪ ನಮ್ಮಪ್ಪ ಅಲ್ಲ. ಬೇಡಿಯಮ್ಮ, ನನಗೀಗ ಅರ್ಥ ಆಗ್ತಾ ಇದೆ ನಮ್ಮ ಡ್ಯಾಡ್ ನಮ್ಮ ತಾಯಿ ಹೋದ್ಮೇಲೆ ಯಾಕೆ ಮದುವೆ ಆಗಲಿಲ್ಲ ಅಂತ. ಡ್ಯಾಡ್, your decision was right. ಅವನಪ್ಪ ಅಂತ ಅನ್ಸ್ಕೊಂಡವನಲ್ಲಿ ಒಂಚೂರು ಮನುಷ್ಯತ್ವ ಅಂತಿದ್ದು, ಹೆಂಡತಿ ಬೇಡ ಮಗನ ಮೇಲೆ ಒಂಚೂರು ಕಾಳಜಿ ಇದ್ದಿದ್ದಿದ್ರೆ ಇವತ್ತು ನಾನು ಮತ್ತೆ ಮದುವೆ ಆಗೋ ಯೋಚನೆ ಮಾಡ್ತಾ ಇರಲಿಲ್ಲ. ಎಷ್ಟೋ ಸಾರಿ ಅನ್ಸುತ್ತೆ ತಪ್ಪು ಮಾಡಿದೆ ಮದುವೆ ಆಗಿ ಅಂತ. ನಾನು ನಿರ್ಧಾರ ತಗೊಂಡಿದ್ದು ಇವನು ಸೂರ್ಯ ಅವ್ರನ್ನ ತುಂಬಾ ಹಚ್ಕೊಂಡಿದ್ದ ಅಂತ. ಇವನಿಗೆ ಅಪ್ಪನ ಅಗತ್ಯ ಇತ್ತು. ಆದ್ರೆ ನನ್ನ ತಂದೆನೇ ನನಗೆ ತಾಯಿ ಆದ್ರು. ನಾನು ಆದಿತ್ಯಂಗೆ ತಂದೆಯಾಗಬೇಕಾಗಿತ್ತೇನೋ ಅಲ್ವಾ? ಸಾರಿ ಅಮ್ಮ, ನಿಮ್ಮನ್ನ ನೋಯಿಸ್ಬೇಕು ಅಂತ ಈ ಮಾತು ಹೇಳಿಲ್ಲ. ನಮ್ಮ ಡ್ಯಾಡ್ ದೊಡ್ಡತನ ಹೇಳ್ಕೊಳ್ದೆ ಇರೋಕ್ಕಾಗಲಿಲ್ಲ. ನೀನು ಹೇಳಿದ ಸರಿಲೇ. ತಂದೆ ತಾಯಿ ಅನ್ನೋ ಸಂಬಂಧನ ಹೊರಗಿಂದ ತರೋದಕ್ಕಾಗಲ್ಲ. ತಂದ್ರೆ ತಪ್ಪೇನು? ತಾಯಿ ಆಗೋದು ಒಬ್ಬ ಗಂಡಿಗೆ ಸಾಧ್ಯ, ಆದ್ರೆ ತಂದೆ ಆಗೋದು ಒಬ್ಬ ತಾಯಿ ಸಾಧ್ಯನಾ? ನಿಮ್ಮ ತಂದೆ ದೇವರು. ಅಂಥ ಗಂಡನ ನಿಮ್ಮ ತಾಯಿ ಪಡಿಬೇಕಾದ್ರೆ ತುಂಬ ಪುಣ್ಯ ಮಾಡಿದ್ದಾರೆ. ಹೃದಯ ಈಗಂತೂ ನೀನೇ ವಾಸ ಮಾಡಿರೋ ಚಂದ ಬಿಡಾರ ಒಲಿದೆ ನೀ ಹೇಗೆ ಹೇಳು ಬೇಗ ಆಡದೆ ಒಂದು ಚಕಾರ. ನೀನು ಬಂದ ಮೇಲೇನೆ ನನ್ನ ಸ್ವಪ್ನ ಸಂಚಾರ ಆಗ ಈಗ ಮಾಯವಾಗಿ ಚುರು ಒತ್ತಾಡಿಸು ಮತ್ತೆ ನಾನೇ ಬೇಕು ಎಂದು ತುಂಬ ಒತ್ತಾಯಿಸು.
ಬೇಯುತ್ತ ಈ ನಂಟು ಇನ್ನೂ ಅತಿಯಾಗಿ. ಅಂತ ತಂದೆನ ಬಿಟ್ಟು ನೀನು ಖಂಡಿತ ಮದುವೆ ಆಗಬಾರ್ದು. ನಿಮ್ಮ ಡ್ಯಾಡಿನ ಪತ್ತೆ ಹಚ್ಚಿ ಅವ್ರ ಹತ್ರ ಫೋನಲ್ಲಿ ಮಾತಾಡು. ಅಕಸ್ಮಾತ್ ಅವ್ರು ನೀನು ಫೋನಿಗೆ ಸಿಗದೆ ಹೋದರೆ ನಿಮ್ಮ ಅಣ್ಣ ಅಂತ ಅನ್ಸ್ಕೊಂಡಿದ್ದಾನಲ್ಲ, ಅವನೇನಾದ್ರೂ ವ್ಯವಸ್ಥೆ ಮಾಡ್ತಾನೆ. ಖಂಡಿತ ನಾನೇ ದುಬೈಗೆ ಹೋಗಿ ಅವ್ರ ಅಪ್ಪನ ಕರ್ಕೊಂಡ್ಬರ್ತೀನಿ. ಅವೆಲ್ಲ ಬೇಡ. ಇಲ್ಲ, ಹಾ, ನಮ್ಮಪ್ಪ ಕೂಡ ದುಬೈಲಿ ಇರೋದು. ಅವ್ರು ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಅದು ನಮ್ಮಮ್ಮ ಹೇಳಿದ್ರು ಅಂದ್ರೆ ಅವ್ರ ಜೀವ ಕೊಟ್ಟಾದ್ರೂ ನಮಗೆ ಹೆಲ್ಪ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನೀನು ಆ ಮನುಷ್ಯನ ಇದ್ರೆ ತಲೆ ಥ್ಯಾಂಕ್ ಯು ವೆರಿ ಮಚ್. ಓ, ನಾಳೆ ನಿನ್ ಮದುವೆ ಮಾಡೋದು ಸೇರ್ಸುನು ಹೇಳ್ತಿದ್ಯಾ? ಸುಮ್ಮನೆ ಇರು ಮಾರಯ್ಯ, ಚಕ್ರಿ ಒಳಗಡೆ ಇದ್ದಾರೆ. ಅವ್ರೇನಾದ್ರೂ ಕೇಳಿಸ್ಕೊಂಡ್ರೆ ಪ್ಲಾನ್ ಎಲ್ಲ ಡಮಾರ್. ಓ, ಸಾರಿ 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 ಸಾರಿ, ನನಗೆ ಮರ್ತೆ ಹೋಗಿದ್ದು ಕಣೆ. ಸ್ವಲ್ಪ ಡೇಂಜರ್ ಕಣೋ ನೀನು. ಹೇಗಿದ್ರು ಮನೆ ತನಕ ಬಂದಿದ್ದೀನಿ. ಚಕ್ರಿನ ಮೀಟ್ ಮಾಡಿ ಹಾಯ್ ಅಂದ್ಬಿಟ್ಟು ಹೋಗ್ತೀನಿ. ಹೇಗಿದ್ರು ಬರೀ ಫೋನಲ್ಲೇ ಪರಿಚಯ ನಮ್ದು. ಸರಿ ಬಾ. ಸರಿ ನಡಿ. ಬೇಡ 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 ಬೇಡ, ನೀನ್ ಮೊದಲೇ ಡೇಂಜರ್ ಪಾರ್ಟಿ. ಇನ್ನು ಚಕ್ರಿ ಮುಂದೆ ಬಂದು ಮದ್ವೆ ವಿಷಯ ಎಲ್ಲ ಎತ್ಬಿಟ್ರೆ ಪ್ಲಾನ್ ಎಲ್ಲ ಡಮಾರ್. ಇಲ್ಲ ಕಣೆ, ಪ್ರಾಮಿಸ್. ಬೇಡ ಅಂದ್ರೆ ಬೇಡ ಕಣೋ. ನೋಡು, ನೀನ್ ಅವ್ರನ್ನ ಮದ್ವೆ ದಿನ ನೋಡು, ನಿಂಗೂ ಕ್ಯೂರಿಯಾಸಿಟಿ ಇರುತ್ತೆ, ಹಾಗೆ ನನ್ಗೂ ಸೇಫ್. ಏನ್ ಋತಿಕ್ ರೋಷನ್ ನಿನ್ ಮದ್ವೆ ಆಗ್ತಿರೋದು? ಹೌದಪ್ಪ, ಹಾಗೆ ಅನ್ಕೋ. ನನ್ ಚಕ್ರಿ ಋತಿಕ್ ರೋಷನ್ಗಿಂತ ಮೇಲು, ಗೊತ್ತಾ? ಇದು ಯಾಕೋ ನಿನಗೆ ಓವರ್ ಆಯ್ತು ಅನ್ಸ್ಲಿಲ್ವಾ? ಹಿ ಇಸ್ ರಿಯಲಿ ಹ್ಯಾಂಡ್ಸಮ್ ಕಣೋ. ನಮಗಿಂತಾನಾ? ನೀನು ಕೊರ್ಮ ಇದ್ದಂಗಿದ್ಯಾ. ನಮ್ಮಂತವ್ರಮ್ಮ ಟೈಮಿಗೆ ಆಗೋದು. ಹೇಗೋ ಪರವಾಗಿಲ್ಲ, ಮನೆ ತನಕ ಬಂದು ಬಿಟ್ಟಿದ್ದೀನಿ. ಒಳಗ್ ಕರೆದು ಒಂದು ಕಾಫಿ ಕೊಟ್ಟಿಲ್ಲ. ಓಕೆ, ಎನಿವೇಸ್, ನನ್ನ ತಂಗಿಗೆ ಒಂದು ಥ್ಯಾಂಕ್ಸ್. ಕಾಫಿ ಏನು, ಊಟನೇ ಮಾಡ್ಕೊಂಡು ಹೋಗು. ಆದ್ರೆ ನಿಮ್ಮನೆ ಅಡ್ಗೆ ಅಷ್ಟು ರುಚಿ ಇರಲ್ಲ ಅಷ್ಟೇ. ಅದೇನೋ ಕರೆಕ್ಟ್. ನಮ್ಮಮ್ಮನ ಕೈ ಅಡುಗೆ ಮುಂದೆ ಎಲ್ಲ ನಿವಾಳ್ಸಿ ಬಿಸಾಕ್ಬಿಡ್ಬೇಕು. ಅವರು ನಿಮ್ಮಮ್ಮ ಮಾತ್ರ ಅಲ್ಲ, ನಮ್ಮಮ್ಮ ಕೂಡ. ಥ್ಯಾಂಕ್ಸ್ ಕಣೋ ಆಡಿ. ನೀನ್ ನನಗೆ ಅಣ್ಣ ಆದೆ ಅನ್ನೋದೇ ದೊಡ್ಡ ವರ ಆಗಿತ್ತು. ಜೊತೆಗೆ ನೀನ್ ನಂಗೊಂದು ತಾಯಿ ಕೊಡಿಸ್ದೆ, ತಂದೆನೂ ಕೊಡಿಸ್ದೆ. ಈಗ ನಾನು ನಿಮ್ಮನೆಗೆ ಸೇರಿದವಳು ಅನ್ನೋ ಭಾವನೆ ಬಯಸ್ದೆ. ಥ್ಯಾಂಕ್ಸ್. ಅಯ್ಯೋ, ಜಾಸ್ತಿ ಕುಯ್ಬೇಡ, ಸುಮ್ಮನೆ. ಸರಿ, ನಾನು ಹೊಡ್ತೀನಿ. ಬಾಯ್. ಸರಿ, ಬಾಯ್. ಯಾರದು ಹೋಗಿದ್ದು? ಆಡಿ. ಕೇರ ಫುಟ್ಪಾತ್ ನೀನು. ನಿನಗೆ ಲೋನಾ? ಕೊಲ್ಯಾಟ್ರಲ್ ಅಂತ ಕೊಡಕ್ಕೂ ಒಂದಡಿ ಜಾಗ ಇಲ್ವಲ್ಲ ನಿನ್ನ ಹತ್ರ? ನನಗ್ ಗೊತ್ತಿಲ್ದಿರೋ ಹಾಗೆ ಆರ್ಯ ಮತ್ತೆ ಸೂರ್ಯನ್ ಜೊತೆ ಸೇರ್ಕೊಂಡು ನಮ್ಮಮ್ಮನ ಗುಟ್ಟಾಗಿ ಮೀಟ್ ಮಾಡ್ತೇನೋ? ಅವನ್ಯಾಕೆ ಬಂದಿದ್ದ? ನನ್ನ ಡ್ರಾಪ್ ಮಾಡೋದಕ್ಕೆ ಬಂದಿದ್ದ. ನೀನ್ ಹೇಳಿಕ್ ಹೋಗಿದ್ದೆ? ಅದು ಆಡಿ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಿಸ್ಬೇಕು ಅಂತ ಕರ್ಕೊಂಡು ಹೋಗಿದ್ದ. ಇನ್ಫ್ಯಾಕ್ಟ್ ನಿಮ್ಮನ್ನು ಮೀಟ್ ಮಾಡ್ಬೇಕು ಅಂತ ಹೇಳ್ದ. ಒಳಗೆ ಕರ್ಕೊಂಡು ಬರ್ಬೇಕಿತ್ತು. ನೆಕ್ಸ್ಟ್ ಟೈಮ್ ಮೀಟ್ ಮಾಡ್ತೀನಿ ಅಂತ ಹೇಳಿ ಹೊರಟೋದ. ಹಾಯ್ ಜಿ. ಯಾಕಮ್ಮ ಇಷ್ಟೊತ್ತು ಮಾಡ್ಬಿಟ್ಟೆ? ಇವಳು ಆಡಿ ಮನೆಗೆ ಹೋಗೋದು ನಿಮಗೆ ಮುಂಚೆನೆ ಗೊತ್ತಿತ್ತಾ? ಗೊತ್ತಿತ್ತಲ್ಲ, ಹೇಳ್ಬಿಟ್ಟೆ ಹೋಗಿದ್ಲು. ಅದೇನ್ ಜಾಸ್ ಇದ್ದಕ್ಕಿದ್ದಾಗೆ ಅವ್ರ ಮನೆಗೆ? ಇದ್ದಕ್ಕಿದ್ದಾಗೆ ಏನ್ ಬಂತಪ್ಪ, ಹೆಣ್ಮಕ್ಳು ಅಂದಮೇಲೆ ಹೋಗ್ಬೇಕಾಗತ್ತೆ ಬರ್ಬೇಕಾಗತ್ತೆ, ಅದಕ್ಕೆ ಹೋಗಿದ್ಲು. ಏನೇ ಇಲ್ಲೇ ನಿಂತ್ಬಿಟ್ಟೆ, ಊಟ ಮಾಡ್ಬೇಕು, ಬಾ ಹೋಗೋಣ. ನೀವೇನೋ ಮುಚ್ಚಿಡ್ತಾ ಇದ್ದೀರಾ?
ನಾನೇನಪ್ಪ ಮುಚ್ಚಿಡ್ಲಿ? ಜಾಸ್ತಿ ನೀನು ಹೇಳು. ಏನಿರುತ್ತೆ, ಹೋಗಿದ್ದೆ ಬಂದೆ ಅಷ್ಟೇ. ನೀವ್ಯಾಕೆ ಅನುಮಾನ ಪಡ್ತಿದ್ದೀರಾ? ಏನಿಲ್ಲ. ಮಮ್ಮ ಹೋಗೋಣ ಬಾ. ನಾವು ದೊಡ್ಡವರು ಅಂತ ಅನ್ಸ್ಕೊಳ್ಳೋದು ನಮ್ಮ ಪದವಿಯಿಂದಲ್ಲ ಅಥವಾ ವಯಸ್ಸಿಂದಲ್ಲ, ನಾವು ಮಾಡೋ ಕೆಲಸಗಳಿಂದ. ತಂದೆ ತಾಯಿ ಅನ್ನೋದು ಒಂದು ದೊಡ್ಡ ಜವಾಬ್ದಾರಿ. ನಾವು ನಡ್ಕೊಳ್ಳೋ ರೀತಿನೇ ನೋಡಿ ಮಕ್ಕಳು ಕಲಿಯೋದು. ಅಂದರೆ ನಾನು ಅವನಿಗೆ ಬೈದಿರೋ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಅವ್ನು ಆಡಿದ ಮಾತಿಂದ ನನಗೆಷ್ಟು ಹರ್ಟ್ ಆಗಿದೆ ಗೊತ್ತಾ ನಿಮಗೆ? ಹಾಗೆ ಮಾತಾಡೋದಕ್ಕೂ ಅವನಿಗೊಂದು ಬಲವಾದ ಕಾರಣ ಇರುತ್ತೆ. ಅವನಿಗೂ ಹರ್ಟ್ ಆಗಿರ್ಬೋದಲ್ವಾ? ಅದು ಅವನು ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆ ಅಂತ ನಿಮಗೆ ಅನಿಸುತ್ತೆ, ಅದನ್ನು ವಿವರಿಸಿ ಹೇಳ್ಬೋದಿತ್ತಲ್ವಾ? ಅವ್ನು ನನಗೂ ಮಗನೇ ಸೂರ್ಯ ಅವರೇ. ಅದು ನಿಮಗೆ ಗೊತ್ತಿದ್ದಿದ್ರೆ ನೀವೀಗ ಮಾಡ್ತಿರ್ಲಿಲ್ವೇನೋ? ಅಂದರೆ ನೀವು ಆರ್ಯನ್ ಥರನೇ ಯೋಚನೆ ಮಾಡ್ತಾ ಇದ್ದೀರಾ? ನಿಮಗೆ ಅರ್ಥ ಆಗಿರಬೇಕು. ಖಂಡಿತ ನಾನು ಒಂದು ಕ್ಷಣನೂ ಆದಿ ಬೇರೆ ಆರ್ಯ ಬೇರೆ, ಅವನು ಹೆಚ್ಚು ಇವನು ಕಡಿಮೆ ಅನ್ನೋದನ್ನು ನಾನು ಯೋಚನೆ ಮಾಡಿಲ್ಲ. ಯೋಚನೆ ಮಾಡದೇ ಇರ್ಬೋದು, ಆದರೆ ಗೊತ್ತಿಲ್ಲದೆ ಆಚರಣೆ ಅಂತೂ ಮಾಡ್ತಾ ಇದ್ದೀರಾ. ಈಗ ನನ್ನ ಮೇಲೆ ಅಪನೆ ಹೊರ್ಸಕ್ಕೆ ಬಂದ್ರಾ? ಅಪವಾದನೆ ಹೊರಿಸೋದು, ಅದರಿಂದ ಮುಕ್ತಿ ಆಗೋದು ಉತ್ತರ ಅಲ್ಲ. ಮಕ್ಕಳನ್ನ ಸಮಾನವಾಗಿ ನೋಡಬೇಕು, ಸಮಾನವಾಗಿ ಪ್ರೀತಿ ಹಂಚಬೇಕು, ಯಾವತ್ತೂ ಹೆಚ್ಚು ಕಡಿಮೆ ಮಾಡಬಾರ್ದು. ಒಬ್ಬ ತಾಯಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗಿಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಸೂರ್ಯವ್ರೆ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ನೀವು? ನನಗೆ ಯಾವ ಕಾರಣ ಇರುತ್ತೆ ಹೇಳಿ ಅವರಿಬ್ಬರ ಮಧ್ಯೆ ಭೇದ ಭಾವ ಮಾಡೋಕ್ಕೆ? ಗೊತ್ತಿಲ್ಲ, ಆದಿ ಕಡೆ ಅನುಕಂಪ ಹೆಚ್ಚಿರ್ಬೋದು, ಅವನಿಗೆ ತಂದೆ ಇಲ್ಲ ಅಂತ. ಯಾಕೆ ನೀವಿಲ್ವಾ? ಆದಿತ್ಯನ ತಂದೆ ನೀವಲ್ಲ ಅಂತೇಳಿ ನೀವೇ ಅನ್ಕೊಂಡಿರೋ ಹಾಗಿದೆ. ಅದಕ್ಕೆ ನಿಮ್ಮ ಬಗ್ಗೆ ಅವನು ಆ ರೀತಿ ಆಡೋದು. ನೋಡಿದ್ರಾ, ನೀವು ಆದಿ ಯೋಚನೆ ಮಾಡಿದಾಗ ಮಾಡ್ತಿದ್ದೀರಾ, ನಾನೇ ಕಾರ್ಯ ಯೋಚನೆ ಮಾಡಿದಾಗ ಮಾಡಬಾರ್ದು. ನೀವು ಎರಡು ಪಕ್ಷನ ಕಟ್ಟಕ್ಕೆ ಹೋಗ್ತಾ ಇದ್ದೀರಾ. ಇದು ಒಳ್ಳೇದಲ್ಲ ಸೂರ್ಯವ್ರೆ. ಎರಡು ಪಕ್ಷ ಯಾಕೆ ಆಗ್ತಿದೆ ಅಂತ ಯೋಚನೆ ಮಾಡಿ. ನಾನು ಆರ್ಯನ್ ಪರ ವಕಾಲತ್ ಮಾಡಬೇಕಾಗಿಲ್ಲ, ನೀವು ಆದಿ ಪರ ವಕಾಲತ್ ಮಾಡಬೇಕಾಗಿಲ್ಲ. ಇಬ್ಬರಿಗೂ ಒಬ್ಬಳೇ ತಾಯಿ, ಒಬ್ಬನಿಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಸಿಗ್ತಾ ಇದೆ, ಇನ್ನೊಬ್ಬನಿಗೆ ಸಿಗ್ತಾನೆ ಇಲ್ಲ. ಅಂದರೆ ಕೇಳಿ ಪಡ್ಕೊಳ್ಳೋದು ಅವ್ನ ಹಕ್ಕಲ್ವಾ? ತಪ್ಪು ಮೇಲೆ ತಪ್ಪು ನಾನೇ ಮಾಡ್ತಾ ಇದ್ದೀನೋ ಅಥವಾ ಪರಿಸ್ಥಿತಿ ಹಾಗೆ ಮಾಡ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ. ಕಟ್ಟಡನ ಕೆಡವಿದ ಮೇಲೆ ಸಬೂಬ್ ಹೇಳಿ ಏನು ಉಪಯೋಗ? ಇದ್ದಕ್ಕಿದ್ದ ಹಾಗೆ ಎಲ್ಲಿ ಮಾಯ ಆಗೋದ್ರಿ? ಅವತ್ತು ನನ್ನ ಚಿದಂಬರನ್ನ ಮೀಟ್ ಮಾಡಿದ್ದೆ ಲಾಸ್ಟು. ಅದಾದ್ಮೇಲೆ ಒಂದು ಮೀಟಿಂಗ್ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲ್ಲ. ಐ ಆಮ್ ಬಿಸಿ ಅಂತ ಒಂದು ಮೆಸೇಜ್ ಹಾಕಿ ಸುಮ್ಮನೆ ಆಗ್ಬಿಡ್ತೀರಾ. ಏನಂತ ಬಿಸಿ? 1000 ಇರುತ್ತೆ, ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀವು ಏನ್ ಅನ್ಕೊಂಡಿದ್ದೀರಾ? ಅಯ್ಯೋ ಪಾಪ ಕಣ್ಕಾಣಲ್ಲ, ಕೈಲಾಗದಿದ್ರು ಅಂತ ಸ್ವಲ್ಪ ಕನಿಕರ ತೋರಿಸಿದ್ರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನೀವು ಆಡಿದ್ದೆ ಆಟ ಆಗೋಯ್ತಲ್ವಾ? ಶೋ, ಕೂಗಾಟ ಕಿರ್ಚಾಟ ಇದೆಲ್ಲ ನನ್ನ ಹತ್ರ ಬೇಕಾಗಿಲ್ಲ. ಏನ್ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದೀರಾ? ಏನ್ ನಿಮ್ ಉದ್ದೇಶ? ಏನಾದ್ರು ಹೇಳಿದ ತಕ್ಷಣ ಹಿಂಗ್ ಪಟ್ಟಂತ ಕೋಪ ಬಂದ್ಬಿಡುತ್ತೆ ಅಷ್ಟೇ. ಏನ್ ಸೀಕ್ರೆಟು ಅಂತ ಇನ್ ಸ್ವಲ್ಪ ದಿವಸದಲ್ಲೇ ನಿನಗೆ ಗೊತ್ತಾಗತ್ತೆ. ನಿಮ್ ಮಾತಿನ ಚಾಕಚಕ್ಯತೆ ನನ್ನ ಹತ್ರ ಬೇಡ. ವಿಷಯ ಏನು ಅಂತ ನಮಗೆ ಗೊತ್ತಾಗ್ಬೇಕು. ನಾಳೆ ಏನಾಗತ್ತೆ ಅಂತ ನೀವು ನನಗೆ ಹೇಳ್ಬೇಕು. ಯಾಕೆ ಗೊತ್ತಾಗ್ಬೇಕು? ಯಾಕೆಂದ್ರೆ ನಾವೆಲ್ಲ ಒಂದೇ ಅಲ್ವಾ? ಹಾಗಾದ್ಮೇಲೆ ನಂಬಿಕೆ ಇರಬೇಕು. ನಂಬಿಕೆ ಇದೆ. ನಂಬಿಕೆ ಇದ್ಮೇಲೆ ಪ್ರಶ್ನೆ ಕೇಳಬಾರ್ದು. ಹಾಗಿದ್ರೆ ನಿಮ್ ಜೊತೆ ನನಗೆ ವ್ಯವಹಾರನೇ ಬೇಡ. ಮುಂದುವರಿಸಬೇಕು ಅನ್ನೋ ಅನಿವಾರ್ಯತೆ ನನಗೂ ಇಲ್ಲ. ಇದೇ ನಿಮ್ ಕೊನೆ ಮಾತಾ? ತುಂಡು ಸರ್ಕುನು ಸಮಯಕ್ಕೆ ಬೇಕಾಗುತ್ತೆ. ಅದು ಬೇರೆಯವ್ರಿಗೆ ಬೇಕಾಗ್ಬೋದು, ನನಗೆ ಬೇಕಾಗಿಲ್ಲ. ಏನಂಟಿ ಎಲ್ಲ ಕ್ಲೀನ್ ಮಾಡ್ತಿದ್ದೀರಾ? ನಾನು ಹೆಲ್ಪ್ ಮಾಡ್ಲಾ? ಸುಮ್ಮನೆ ಕೂತ್ಕೊಳ್ಳೋಕೆ ಆಗದೇ ಇಲ್ವೇನಲ್ವ ನಿಂಗೆ? ಬಾ ಹೆಲ್ಪ್ ಮಾಡು. ವಾವ್ ಆಂಟಿ, ನಿಮ್ಮ ಹತ್ರ ಎಷ್ಟು ಒಳ್ಳೆ ಕಲೆಕ್ಷನ್ಸ್ ಇದೆ. ಎಲ್ಲ ಮಾವನೇ ಕೊಡ್ಸಿದ್ದಾ? ಕೊಡ್ಸಿದಲ್ಲ, ಎಲ್ಲ ಅವರೇ ತಂದಿದ್ದು. ಇದುವರೆಗೂ ನಿಮ್ಮ ಮಾವ ನನ್ನ ಅಂಗಡಿ ಕರ್ಕೊಂಡು ಹೋದವರೇ ಅಲ್ಲ. ಅವ್ರು ತರ್ತಾರೆ, ನಾನು ಉಟ್ಕೋತೀನಿ ಅಷ್ಟೆ. ವಾವ್ ಆಂಟಿ, ಈ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ. ಇದ್ಯಾವಾಗ ತಗೊಂಡಿದ್ದು? 15 ವರ್ಷ ಹಿಂದಿಂದು. 15 ಇಯರ್ಸ್. ಒಂದಿನ
ನಾನು ನಿಮ್ಮ ಮಾವ 2 ವೀಲರಲ್ಲಿ ಹೋಗ್ತಾ ಇದ್ವಿ. ಆಗ ಮಳೆ ಬಂತು. ಅದಕ್ಕೆ ಒಂದು ಅಂಗಡಿ ಮುಂದೆ ನಿಂತಿದ್ವಿ. ಆ ಅಂಗಡಿಲಿ ಈ ಸ್ಯಾರಿನ ಗೊಂಬೆ ಗುಡಿಸಿದ್ರು. ಅವರಿಗಿಷ್ಟ ಆಗಿ ಇದನ್ನ ನನಗೆ ಕೊಡಿಸಿದ್ರು. ಮಕ್ಕಳು ಮದುವೆ ಏಜಿಗೆ ಬಂದರೂ ಇನ್ನೂ ನಾಚ್ಕೋತಿರಲ್ಲ ಆಂಟಿ. ತಪ್ಪ. ಅಯ್ಯೋ, ಈ ಸ್ಯಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಗ್ರ್ಯಾಂಡ್ ಸ್ಯಾರಿ. ಸಾಕ್ಷಿ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ನಂದೇ ದೃಷ್ಟಿ ತಾಗುತ್ತೆ ನಿನಗೆ. ಇದನ್ನ ನಮ್ಮ ಸಾಕ್ಷಿ ನೆನಪಿಗೆ ಇಟ್ಕೊಂಡಿದ್ದೀನಿ. ಸಾರಿ ಆಂಟಿ. ಸಾಕ್ಷಿ ಮದುವೆಲಿ ಹುಟ್ಟಿದ ಸೀರೆ ಅವಳ ಮದುವೆ ಹೇಗೇಗೋ ಆಗೋಯ್ತು. ರಂಜಿತ್ನ ಮದುವೆ ಆಗ್ಬಾರ್ದು ಅಂತ ಆದಿ ಹಠ ತೊಟ್ಟು ನಿಂತಿದ್ದ. ಆದರೆ ಅವಳು ಅವನನ್ನೇ ಆಗಬೇಕು ಅಂತ ಕೂತಿದ್ಲು. ನಾವು ಅನ್ಕೊಂಡಾಗ ಮದುವೆ ಆಗಲಿಲ್ಲ. ಆಂಟಿ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದರೆ ಈ ಸ್ಯಾರಿ ನಾನೇ ಇಟ್ಕೊಂಡ್ಲಾ? ನಿಮಗೆ ಬೇಜಾರಾಗೋ ಆಗಿದ್ರೆ ಬೇಡ. ಛೇ, ಹಾಗೇನೂ ಇಲ್ಲ. ಸಾಕ್ಷಿ ಹೇಗೆ ಈ ಮನೆ ಮಗಳು, ನೀನು ಅದೇ ಥರನೇ. ಸೊಸೆನೋ ಭೇದ ಇಲ್ಲ. ಉಟ್ಕೋ. ಥ್ಯಾಂಕ್ ಯು. ನನಗೆ ಕೆಲವು ವಿಷಯಗಳು ಗೊತ್ತಾಗಬೇಕು. ಯಾವುದ್ರ ಬಗ್ಗೆ? ಆಡಿ ಮನೆಗೆ ನೀನಾಗಿದ್ದು ನೀನೇ ಹೋಗಿದ್ಯೋ, ಅಥವಾ ಆಡಿನೇ ಫೋನ್ ಮಾಡಿ ಕರ್ಸಿದ್ನೋ, ಅಥವಾ ನಿಮ್ಮ ಆಂಟಿ ನಿಮ್ಮ ಅಜ್ಜಿ ಇಬ್ರು ನಿನ್ನ ಫೋರ್ಸ್ ಮಾಡಿ ಆಡಿ ಮನೆಗೆ ಕಳ್ಸಿದ್ರೋ? ಅಯ್ಯೋ 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 ಅಜ್ಜಿ, ಅಜ್ಜಿ ಏನಾಯ್ತಜ್ಜಿ? ತುಂಬಾ ಪೆಟ್ಟಾಗ್ತಿದ್ಯಾ? ಚಕ್ರಿ, ಪ್ಲೀಸ್ ಒಂದು ಗ್ಲಾಸ್ ನೀರು ತಗೊಂಬನ್ನಿ ಬೇಗ. ರಾಘವೇಂದ್ರ ಅಯ್ಯೋ ಬಾರಲ್ಲಿ ನೋಡು, ಅವನೇನು ಕೇಳಿದ್ರು ನಿನ್ನ ಬಾಯಿ ಬಿಡಬೇಡ. ಕಿರಾತಕ ಅವನು. ನಿನ್ನ ಮದುವೆ ವಿಷಯ ಎಲ್ಲ ಬಾಯಿ ಬಿಡಿಸ್ಬಿಡ್ತಾನೆ. ಏನು ಹೇಳ್ಬೇಡ ಅವನಿಗೆ. ಆಯ್ತಜ್ಜಿ, ಹೇಳಲ್ಲ. ಹಾಂ, ಹೇಗಾದ್ರೂ ಮಾಡಿ ಅವನ್ನ ಮದುವೆಗೆ ಬರಕ್ಕೆ ಹೇಳು, ಗೊತ್ತಾಯ್ತಾ? ಓಕೆ. ಬಂತು ಬಂತು ಕಣೆ, ನೋವು ಮತ್ತೆ ಬಂತು. ಬಂತಲ್ಲಪ್ಪ, ಬಂತು. ಜಾಸ್ ಹೋಗಮ್ಮ, ಏನಾದರೂ ಔಷಧಿ ತಗೊಂಬ ಹೋಗೆ, ನೋವ್ತಾ ಇದೆ. ಜಾಸ್ ಕೂತ್ಕೊ ಒಂದು ನಿಮಿಷ. ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಏನಪ್ಪ ನಿನ್ನ ಪ್ರಶ್ನೆ? ನೋವಿಂದ ನರಳ್ತಾ ಇದ್ದೀನಿ, ಔಷಧಿ ತಗೊಂಬ ಹೋಗಮ್ಮ. ನೀನು ಹೋಗಮ್ಮ. ಅಮ್ಮ ಅಮ್ಮ. ಏನು ನಡೆಸ್ತಾ ಇದ್ದೀರಾ? ಏನಪ್ಪ ನಿನ್ನ ಪ್ರಶ್ನೆ? ಪೊಲೀಸ್ ಓರ್ತಲ್ಲ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದೆಯಲ್ಲಪ್ಪ. ಅಯ್ಯೋ, ಕಳ್ಳರು ಜೊತೆಲೇ ಇದ್ದಾರಲ್ಲ. ಅಮ್ಮ ಬಾ, ಬೇಗ ಬಾ ಅಕ್ಕ, ಬಾ. ಅಯ್ಯೋ ಸ್ಪ್ರೇ. ಅಯ್ಯೋ, ಇಲ್ಲೆಲ್ಲ ನೋವು, ಇಲ್ಲೆಲ್ಲ ನೋವು. ಇವನು ಬೇರೆ ಇಲ್ಲೇ ಕೂತಿದ್ದಾನಲ್ಲ. ಅಪ್ಪ ಸ್ವಲ್ಪ ಆ ಕಡೆ ಹೋಯ್ತ್ಯಾ? ಮದುವೆ ವಿಷಯ ನಿಮ್ಗೆ ಹೇಳ್ದೆ ಅಮ್ಮ. ಮದುವೆ ಹೇಳ್ಬಿಡ್ಲಾಜಿ? ಹೇಳ್ಬೇಕಮ್ಮ, ಮದುವೆಗೆ ಇವನು ಬರಬೇಕಲ್ಲ. ಹೇಳು, ಹೇಳಮ್ಮ. ಅಪ್ಪಪ್ಪ, ಯಾರ ಮದುವೆ? ನಮ್ಮ ರಿಲೇಟಿವ್ದು. ನಿಮ್ಮ ರಿಲೇಟಿವ್ ಮದುವೆಗೆ ನಾನು ಯಾಕೆ? ನಾಳೆ ಜಾಸ್ಮಿನ್ನ ಮದುವೆ ಆಗೋ ಹುಡುಗ ನೀನು. ಎಲ್ರಿಗೂ ಪರಿಚಯ ಆಗೋದು ಬೇಡವೇನಪ್ಪ? ಮದುವೆ ದಿವಸ ಪರಿಚಯ ಮಾಡ್ಕೊಂಡ್ರೆ ಆಯಿತು. ಚಕ್ರಿ, ಪ್ಲೀಸ್ ಚಕ್ರಿ, ಆಗಲ್ಲ ಅಂತ ಹೇಳಬೇಡಿ. ನಾನು ನಮ್ಮ ರಿಲೇಟಿವ್ಸ್ಗೆಲ್ಲ ಪ್ರಾಮಿಸ್ ಮಾಡಿದ್ದೀನಿ ನಿಮ್ಮನ್ನ ಮದುವೆ ಕರ್ಕೊಂಡು ಬರ್ತೀನಿ ಅಂತ. ಪ್ಲೀಸ್ 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 ಚಕ್ರಿ. ಅಮ್ಮ, ಏನಪ್ಪ ನೀನು
ಒಂದು ಮದುವೆಗೆ ಬರೋದಕ್ಕೆ ಇಷ್ಟೊಂದು ಕೇಳ್ಕೋಬೇಕಾ? ಪ್ರೀತಿಸಿರೋ ಹುಡುಗಿರು ಹೇಳಿದ್ರೆ ವಿಷ ಕುಡಿಯೋಕ್ಕೂ ರೆಡಿಯಾಗಿರ್ತಾರೆ ಹುಡುಗರು. ನಾನು ಸತ್ರೆ ನಿಮಗೆ ಸುಖ ಅಲ್ಲ? ಯಾಕೆ ಚಕ್ರಿ ಏನೇನೋ ಮಾತಾಡ್ತೀರಾ? ಮದ್ವೆಗೆ ಬರೋದಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಪರಿಚಯ ಇರೋರ ಮದುವೆಗೆ ಹೋಗಲ್ಲ ನಾನು. ಅಂಥದ್ರಲ್ಲಿ ಯಾರೋ ಗುರುತು ಪರಿಚಯ ಇಲ್ಲದೇ ಇರೋರ ಮದುವೆಗೆ ನಾನು ಯಾಕೆ ಬರಲಿ? ಇವನ್ನ ಮದುವೆಗೆ ಹೆಂಗೆ ಕರೆಸ್ಬೇಕು ಅಂತ ನನಗೆ ಗೊತ್ತಿದೆ ಬಿಡೆ.